ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಆ್ಯಕ್ಚುಲಿ ಇವತ್ತು ಬಂದು ಸಂಡೇ ಅಂದ್ರೇ ಸ್ವಲ್ಪ ಲೇಝಿ ಡೇ ಥರ. ಯಾಕಂದರೆ ಎದೊಳೋದೇ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇಷ್ಟೊತ್ತಿಗೆಲ್ಲ ಕೆಲಸಗಳು ಮುಗಿಬೇಕು 9 ಅಷ್ಟರಲ್ಲಿ. ಬಟ್ ಎದೊಳೋದೇ 9 ಆದರೆ ಬರೋ ಕೆಲಸ ಎಲ್ಲ ತುಂಬಾ ಲೇಟ್ ಆಗಿಬಿಡುತ್ತೆ. ಲೈಕ್ ಸಂಡೇ ಒನ್ ಡೇ ಫುಲ್ ಇದ್ರೂ ಇನ್ನೂ ಒಂದು ಸ್ವಲ್ಪ ಹಾಫ್ ಡೇ ಇರಬೇಕಿತ್ತು ಅನಿಸ್ಬಿಡುತ್ತೆ, ಅಷ್ಟು ಕೆಲಸ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ವೀಕ್ಲಿ ಒನ್ಸ್ ಈ ಥರ ರೆಸ್ಟ್ ಬೇಕಾಗುತ್ತೆ. ಯಾಕಂದರೆ ಮಂಡೇ ಟು ಸಾಟರ್ಡೇ ವರ್ಕ್ ಮಾಡಿರೋರಿಗೆ ಈ ಸಂಡೇ ಈ ರೀತಿ ಫ್ರೀ ಇಲ್ಲ ಅಂದರೆ ಸೀರಿಯಸ್ಸಾಗಿ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಮತ್ತು ಬಾಡಿಗೂ ಕೂಡ ನಾವು ಲೈಕ್ ರೆಸ್ಟ್ ಮಾಡೋದಕ್ಕಾಗಲ್ಲ. ಸೊ ಅದಾದಮೇಲೆ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಲೈಕ್ ಮನೇಲಿ ನಾನ್ ವೆಜ್ ಮಾಡಿದ್ವಿ. ಸೊ ಅದಕ್ಕೆ ಮುಂಚೆ ಈಗಂತೂ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಒಂದು 10 ಗಂಟೆ ಮೇಲೆ ಬಟ್ಟೆನೇ ಒಗೆಯೋದಕ್ಕಾಗಲ್ಲ. ಯಾಕಂದರೆ ಬಿಸಿಲು ಫುಲ್ ಅಷ್ಟು ಇರುತ್ತೆ. ಮತ್ತು ಟೆರೆಸ್ ಮೇಲೆಲ್ಲ ಫುಲ್ಲು ಕಾಲಿಡೋದಕ್ಕಾಗ್ತಿರಲ್ಲ. ಆ್ಯಂಡ್ ಆಲ್ಸೋ ಬಿಸಿಲು ಮುಖಕ್ಕೆ ಹೊಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾಷ್ಟನೂ ಮಾಡ್ದಂಗೆ ಸ್ವಲ್ಪ ಬೇಗ ಬಟ್ಟೆಗಳೆಲ್ಲ ಜಾಸ್ತಿನೇ ಇದ್ವು. ಇದು ಹಾಗೆ ಮತ್ತೆ ಇವಾಗ ತೋರಿಸಿದ್ನಲ್ಲ ಅದಕ್ಕಿಂತ ಇನ್ನೂ ಒಂದು ರೌಂಡಷ್ಟು ಇನ್ನೂ ಜಾಸ್ತಿ ಇದ್ದವು ಬಟ್ಟೆ. ಅದನ್ನೆಲ್ಲ ಒಗೆದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಸಂಡೇ ಟೈಮ್ ಅಂತೂ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ, ಅಷ್ಟು ಕೆಲಸ ಇರುತ್ತೆ ನನಗಂತೂ. ಏಕೆಂದರೆ ಮಾಮೂಲಿ ಟೈಮಲ್ಲಿ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೈಕ್ ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಬಿಡುತ್ತೆ. ಸೊ ನಾರ್ಮಲಾಗಿ ಕಸ ಎಲ್ಲ ಗುಡಿಸ್ಕೊಂಡು ಮಾಮೂಲಿ ಮಾಪ್ ಮಾಡ್ಕೋತೀವಿ ಅಷ್ಟೇ. ಈ ರೀತಿ ಸಂಡೇ ಬಂದಾಗ ತುಂಬಾ ನೀಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾರ್ಡ್ರೋಬ್ನ ನಾನು ಆಲ್ರೆಡಿ ಒಂದು 2 ಮಂತ್ಸ್ ಮೇಲೆ ಆಗಿಬಿಟ್ಟಿದೆ ಕ್ಲೀನ್ ಮಾಡಿ, ಅಷ್ಟು ಜಾಸ್ತಿ ಗಲೀಜಾಗ್ಬಿಟ್ಟಿತ್ತು. ಬಟ್ ಬಿಫೋರ್ ಲೈಕ್ ನಂದು 1 ಇಯರ್ ಬ್ಯಾಕು ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬಂದಾಗ ಈ ಮನೆಗೆ ಒಂದು ಬ್ಯಾಗ್ ಇತ್ತಷ್ಟೇ ಬಟ್ಟೆ. ಸೊ ಇದಾದಮೇಲೆ ಈಗ ಒಂದು ಕಬೋರ್ಡಲ್ಲಿ ಜಾಗನೇ ಇಡ್ಸೋಕ್ಕಾಗದೇ ಇರೋಷ್ಟು ಬಟ್ಟೆ ತೊಗೊಂಡಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ನನಗೆ ಪ್ರಮೋಷನ್ಸ್ಗೆ ಬಂದಿರೋ ಬಟ್ಟೆನೇ. ಲೈಕ್ ಚೆನ್ನಾಗಿರೋ ಬಟ್ಟೆ ಅಂದರೆ ಜಾಸ್ತಿ ಏನು ಅದೇ ಅಲ್ಲ, ಸ್ವಲ್ಪ ಬಂದಿದೆ, ಫೈನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನದೊಂದು ಡ್ರೀಮ್, ಲೈಕ್ ಒಂದು ಬಟ್ಟೆ ಪ್ರಮೋಷನ್ ಬರಲೇಬೇಕು ಅಂತ ನಾನು ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮ್ಯಾನಿಫೆಸ್ಟ್ನ ಅಷ್ಟು ನಂಬ್ತೀನಿ. ಲೈಕ್ ನನಗೆ ಯಾವ ಥರ ಇತ್ತು ಅಂದರೆ ಲೈಕ್ ನಾನೊಂದು ಕ್ರೀಮ್ನ ಬೈ ಮಾಡೋಷ್ಟು ನನ್ನ ಹತ್ರ ಕೆಪಾಸಿಟಿ ಇರಲಿಲ್ಲ. ಸೊ ಲೈಕ್ ಆ ಟೈಮಲ್ಲಿ ಅಂತಿದ್ದೆ UGCನೆಲ್ಲ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಬಟ್ ನಾನು ಅಂದ್ಕೊಳ್ತಿದ್ದೆ ನಾನೊಂದು ದೊಡ್ಡ ಇನ್ಫ್ಲೂಯೆನ್ಸರ್ ಆಗಬೇಕು. ದೊಡ್ಡದಲ್ಲ, ಸ್ವಲ್ಪ ಲೈಕ್ ಒಂದು ತಕ್ಕ ಮಟ್ಟಕ್ಕೆ. ಸೊ ನನಗೂ ಪ್ರಾಡಕ್ಟ್ ಬರಬೇಕು, ನನಗೂ ಅರ್ನ್ ಮಾಡಬೇಕು. ಸೊ ಒಂಥರ ಎಲ್ಲ ತುಂಬಾ ಆಸೆ ಇತ್ತು. ಲೈಕ್ ನಾನು ಕನಸು ಕಾಣ್ತಿದ್ದೆ, ಲೈಕ್ ಹಿಂಗೆ ಬಂದರೆ ನಾನು ಈ ಥರ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ತುಂಬ ನಾನು ಕನಸೇ ಕಾಣ್ತಿದ್ದೆ. ಸೊ ಅದೆಲ್ಲ ದೇವರು ಒಂದೊಂದಾಗಿ ನೆರವೇರಿಸ್ತಿದ್ದಾನೆ. ಸೊ ನಾನು ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಕ್ರೀಮ್ದು ಪ್ರಮೋಷನ್ ಮಾಡೋದನ್ನ ಸ್ಟಾಪೇ ಮಾಡಿಬಿಟ್ಟಿದ್ದೀನಿ, ಅಷ್ಟು ಕ್ರೀಮ್ಸ್ ಇದ್ದಾವೆ ನನ್ನ ಹತ್ರ ಈಗ. ಸೊ ಅದೆಲ್ಲ ಒಂಥರ ಡ್ರೀಮ್ ಅನಿಸುತ್ತೆ. ಲೈಕ್ ದೊಡ್ಡದು ಬ್ರ್ಯಾಂಡು ಮತ್ತು ಒಂದೊಂದು ಕ್ರೀಮೇ 1000, 2000, 3000ವರೆಗೂ ಇದೆ. ನಮ್ಮ ಹತ್ರ ಕೇವಲ ಲೈಕ್ ಒಂದು 100-200 ರುಪೀಸ್ ಬೈ ಮಾಡೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಇರ್ತಿರಲಿಲ್ಲ. ಸೊ ಎಷ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ. ಜೊತೆಗೆ ಬಟ್ಟೆನೂ ಕೂಡ ಒಂದು ಸ್ಯಾರಿಗೋಸ್ಕರ ಅವಮಾನ ಆಗಿತ್ತು ನನಗೆ. ಆ ಅವಮಾನನ ನಾನು ಯಾವತ್ತೂ ಕೂಡ ಮರೆಯಲ್ಲ. ಲೈಕ್ ಯಾರಿಂದನೋ ಏನೋ ಒಂದು ಫಂಕ್ಷನ್ಗೆ ಸ್ಯಾರಿ ಬೇಕು ಅಂತ ಅಂದಾಗ ಅವರು ಇಲ್ಲ ಅಂತ ಹೇಳಿ ನಮಗೇನೋ ಕೇವಲವಾಗಿ ಮಾತಾಡಿದರು. ಬಟ್ ಇವಾಗ ನನ್ನ ಹತ್ರ ಇರೋ ಸ್ಯಾರಿಗೆ ಆ್ಯಕ್ಚುಲಿ ಹೊಸ ಸೀರೆನೇ ನನ್ನ ಹತ್ರ ಒಂದು 20-30 ಸೀರೆ ಇದ್ದಾವೆ. ಅದಕ್ಕೆ ಬ್ಲೌಸ್ ಹೊಲ್ಸೋಕ್ಕೆ ಆಗ್ತಿಲ್ಲ. ಸೊ ದೇವರು ಎಲ್ರಿಗೂ ಟೈಮ್ ಹಿಂಗೆ ಇಟ್ಟಿರಲ್ಲ ಅನಿಸುತ್ತೆ ಅಲ್ವಾ. ಸೊ ಅದನ್ನೇ ಯೋಚನೆ ಮಾಡ್ತಿದ್ದೆ. ನಂದೊಂದು ಡ್ರೀಮ್ ಇದೆ, ಒಂದು ವಾರ್ಡ್ರೋಬ್ ಫುಲ್ಲು ನನ್ನ ಸ್ಯಾರಿನೇ ಇರಬೇಕು. ನಾನು ಹಾಕೋತೀನೋ ಬಿಡ್ತೀನೋ ಸೆಕೆಂಡ್ರಿ. ನನಗೆ ಕೀಳಾಗಿ ಮಾತಾಡಿರೋರು ಮುಂದೆ ಎಲ್ಲ ನಾನು ಅದನ್ನು ಚಾಲೆಂಜಾಗಿ ತೋರಿಸ್ತೀನಿ ಅನ್ನೋಕೆ ಒಂದು ನನಗೆ ಹಠ ಬಂದಿದೆ. ಹಠ ಬಂದರೆ ಮನುಷ್ಯನಿಗೆ ಯಾವತ್ತಿದ್ರೂ ನಾವು ಮೇಲೆ ಬೆಳಿತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಇದರದೇ ನಾವು ದೇವರೆಲ್ಲ ನಮ್ಗೆ ಕೊಟ್ಬಿಟ್ರೆ ಸೋಂಬೇರಿಗಳಾಗ್ಬಿಡ್ತೀವಿ. ದೇವರು ನಮಗೆ ಯಾವುದ್ರಲ್ಲೊಂದು ಮೈನಸ್ ಮಾಡಿದಾಗೇ ನಾವು ಲೈಕ್ ಮುಂದೆ ಬರೋದಕ್ಕೆ ಚಾನ್ಸಸ್ ಇರೋದು. ಸೊ ದೇವ್ರು ನನಗೆ ಈ ರೀತಿ ಯಾವ್ದಾದ್ರು ಮೈನಸ್ ಮಾಡಿರೋದಕ್ಕೆ ನಾನೇನು ದೇವ್ರನ್ನ ನಾನು ಹಿಂಗೆ ಮಾಡಿಬಿಟ್ಟಿದ್ಯಾ ಅಂತ ಹೇಳಲ್ಲ. ದೇವ್ರು ನನಗೆ ಹಿಂಗೆ ಕೊಟ್ಟಿರೋದಕ್ಕೆ ನಾನು ಹಿಂಗೆ ಮುಂದೆ ಬರಬೇಕು ಅನ್ನೋದು ಹಠ ಛಲ ಎಲ್ಲ ನನಗಿದೆ. ಸೊ ಮಾಡ್ತೀನಿ. ಈಗೇನಿಲ್ಲ ಅಂದರೂ ಪ್ರಮೋಷನ್ ಕಡೆಯಿಂದನೇ ನನಗೆ ಒಂದು 5 ಸೀರೆ ಬಂದಿದೆ. 5 ಸೀರೆ ಅಂತ ಅಂತಿದ್ದೀನಿ ಕೇವಲ. ಜಸ್ಟ್ ಅದನ್ನೇ 1000 ರುಪೀಸಾಗಿ ತೊಗೊಳ್ತೀನಿ ಅಂದರೆ 5000 ಆಗುತ್ತೆ. ಸೊ ಹಂಗೆ ಏನೋ ಪ್ರಮೋಷನ್ ಅಂದರೆ ಬಿಟ್ಟು. ಮತ್ತು ಕೆಲವೊಬ್ರು ಅಂತಾರೆ ಈ ಪ್ರೊಫೆಷ್ನಲಾಗಿ ಕೀಳಾಗಿ ಮಾತಾಡ್ತಾರಪ್ಪ. ಸೀರಿಯಸ್ಸಾಗಿ ಏನಿದೆ ಈ ಪ್ರೊಫೆಷ್ನಲ್ ಕೀಳಾಗಿ ಮಾತಾಡೋ ಅಂಥದ್ದು ಏನಿದೆ? ನೀವು ಮಾಡಿ, ನಿಮ್ಮ ಹತ್ರನೂ ಫೋನ್ಗಳಿದೆ ಅಲ್ವಾ, ನೀವು ಮಾಡಿ, ನೀವು ಅಪ್ಲೋಡ್ ಮಾಡಿ. ಅದರಲ್ಲಿ ಏನಿದೆ? ಬೇರೆಯವರು ಏನೋ ವೀಡಿಯೋ ಮಾಡ್ತಾರೆ ಅಂತ ಅವ್ರ ಬಗ್ಗೆ ಏನಂತಕ್ಕೆ ನೆಗೆಟಿವ್ ಆಗಿ ಮಾತಾಡ್ತೀರಾ? ನಿಮ್ಮ ಹತ್ರನೂ ಫೋನ್ ಇದೆ, ನಿಮ್ಮ ಹತ್ರನೂ ಫ್ಯಾಮಿಲಿ ಇದ್ದಾರೆ, ನಿಮಗೂ ಯೋಚನೆ, ನೀವು ಒಬ್ರಿಗೆ ಕಮೆಂಟ್ ಮಾಡೋಕ್ಕೆ ಥಿಂಕ್ ಇದೆ ಮತ್ತು ಲೈಕ್ ನಿಮಗೂ ಮೈಂಡ್ ಇದೆ ಅಂದರೆ ಮಾಡೋದಕ್ಕೂ ಕೆಪಾಸಿಟಿ ಇರುತ್ತೆ ತಾನೇ ನಿಮಗೆ. ಮಾಡಿ ತೋರಿಸಿ ಅಲ್ವಾ ನಾನು ಹೇಳೋದು. ಕೆಲವೊಬ್ರು ಮಾತಾಡ್ತಾರೆ ಇನ್ಫ್ಲೂಯೆನ್ಸರ್ ಅಂತಂದರೆ ಮಖನೇ ಒಂಥರ ಮಾಡ್ಕೊಳ್ತಾರೆ. ಏನೋ ಬಿಟ್ಟು ಬರುತ್ತೆ ನಿಮಗೆ ಫ್ರೀಯಾಗಿ ಹೆಂಗೆ ಬರುತ್ತೆ ಗುರು. ಲೈಕ್ ಇವಾಗ ಫ್ರೀಯಾಗಿ ಒಂದು
ಮಗು ಕೈಲಿರೋ ಚಾಕ್ಲೇಟ್ನ ಈಸ್ಕೊಳಕ್ಕಾಗಲ್ಲ. ಅಂತ ಈಗ ಕಲಿಯುಗ ಜಗತ್ತಿನಲ್ಲಿ ನಾವು ಫ್ರೀಯಾಗಿ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ? ಸೊ ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಿಮಗೇನಪ್ಪ ಬಿಟ್ಟು ಬಂದ್ಬಿಡುತ್ತೆ. ಬಿಟ್ಟು ಹೆಂಗೆ ಬರುತ್ತೆ ಗುರು? ಲೈಕ್ ಈಗ ನಾವೂ ಫೋನ್ ತೊಗೋಬೇಕಾ, ಅದಕ್ಕೆ ಬಂಡವಾಳ ಹಾಕ್ಬೇಕಾ, ಲೈಕ್ ನಾವು ವೀಡಿಯೋ ಮಾಡಬೇಕಾ, ಎಡಿಟ್ ಮಾಡಬೇಕಾ? ಸ್ಕಿಲ್ ಇದೆ ಗುರು, ಮಾಡ್ತೀವಿ. ಏನು 100% ಏನಿಲ್ಲ, 50% ಇದೆ, ಮಾಡ್ತೀವಿ, ಮಾಡಿ ತೋರಿಸ್ತೀವಿ. ದೇವರು ಮಗುನ ಹುಟ್ಟಿದ ತಕ್ಷಣವೇ ನಡೆದ್ಬಿಡು ಅಂತ ಬಿಟ್ಬಿಡಲ್ಲ ಅಲ್ವಾ? ಅದಕ್ಕೂ ಟೈಮ್ ತೊಗೊಳುತ್ತೆ, ನಡೆಯುತ್ತೆ. ನಾವು ಈಗ ಸ್ಟಾರ್ಟಿಂಗ್ ಬಿಗಿನರ್ಸ್, ಮುಂದೊಂದು ದಿನ ನಾವು ಚೆನ್ನಾಗಿ ಬೆಳಿತೀವಿ ಅಲ್ವಾ? ಸೊ ಏನೋ ಒಂಚೂರೇನೋ ಮಿಸ್ಟೇಕ್ ಆದರೆ ಅದನ್ನೇ ಹೈಲೈಟ್ ಮಾಡೋದು, ಇದು ಒಳ್ಳೇದು ಮಾಡಿರ್ತೀವಲ್ಲ ಅದನ್ನಾದರೂ ತೋರಿಸಿ ಅಲ್ವಾ? ಏನಂತಕ್ಕೆ ಸುಮ್ಮನೆ ಒಬ್ರ ಬಗ್ಗೆ ಬ್ಯಾಡಾಗಿ ಹೇಳೋದು? ಒಬ್ಬೊಬ್ರಿಗೆಲ್ಲ ಕಮೆಂಟ್ ಅಂದರೆ ನನಗೆ ಯಾವುದು ಬರಲ್ಲ, ಬಟ್ ಅನ್ಕೋತೀರ ಮನಸ್ಸಲ್ಲಿ. ಸೊ ಮತ್ತೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಅಂದರೆ, ನನ್ನ ವೀಡಿಯೋದಲ್ಲಿ ಯಾರಾದರೂ ನೋಡಿ ನಮ್ಮ ಸರೌಂಡಿಂಗ್ ಹೆಸ್ರು ಹೇಳೋಕ್ಕೆಲ್ಲ ಇಷ್ಟಪಡಲ್ಲ, ನೋಡಿ ತಿಕ್ಕಾ ಹುರ್ಕೋತಿದ್ರೆ ದಯವಿಟ್ಟು ಹುರ್ಕೊಳ್ಳಿ. ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿಮ್ಮ ಯೋಗ್ಯತೆಗಳಿಲ್ಲ ಅಷ್ಟೇ ನಿಮಗೆ ಮಾಡೋದಕ್ಕೆ, ಅಷ್ಟೇ. ನಾನೇನು ಇನ್ನೇನು ಹೇಳೋಕ್ಕೆ ಬರಲ್ಲ. ಸೊ ಮಾಡಿಬಿಟ್ಟು ಹಿಂಗೆ ಹೊಟ್ಟೆ ಉರಿ ಪಟ್ಕೊಂಡು ಬೇರೆಯವ್ರ ಬಗ್ಗೆ ಚಾಡಿ ಹೇಳೋದನ್ನ ಫಸ್ಟು ಕಮ್ಮಿ ಮಾಡಿ. ಅದಕ್ಕೋಸ್ಕರ ನಿಮ್ಮ ಹತ್ರನೂ ಇದ್ದರೆ ಮಾಡಿ ತೋರಿಸಿ, ನೀವು ಬನ್ನಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ನಿಮ್ಮ ಥರ ಹೊಟ್ಟೆ ಕಿಚ್ಚು ಅನ್ನೋದು ಏನೂ ಇಲ್ಲ ಅಲ್ವಾ? ಸೊ ನಾನು ಎಂತಕ್ಕೆ ಈ ಥರ ಹೇಳಿದೆ ಅಂದರೆ, ನಾನು ರಿಯಲ್ ಲೈಫಲ್ಲಿ ಏನೇನು ನಡೀತಿದೆ ಅದನ್ನು ಡೈರೆಕ್ಟಾಗಿ ಹೇಳೋಕ್ಕಾಗದೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿರ್ತಾರೆ ಕೆಲವೊಬ್ಬರು ವೀಡಿಯೋಸ್ನ, ಕೆಲವೊಬ್ರಿಗೆ ಮಾತ್ರ ಹೇಳ್ತಿರೋದು, ಕೆಲವೊಬ್ಬರು ಒಳ್ಳೆಯವರು ಇರ್ತಾರೆ. ಮತ್ತು ಏನು ಗೊತ್ತಾ, ನಗ್ತಾರೆ ಗುರು. ನಕ್ಕೋದ್ರೆ ಏನು ಸಿಗುತ್ತೆ? ಲೈಕ್ ಈಗ ನನಗೊಂದು 500 ರೂಪೀಸ್ ಬೇಕು ಅಂದರೆ ನಕ್ಕಿರೋನು ನಕ್ಕಿರೋಳು ಕೊಡ್ತಾಳಾ? ಯಾವಳು ಕೊಡಲ್ಲ, ಯಾವನೂ ಕೊಡಲ್ಲ. ನಮ್ಮ ಮನೇನ ನಾವೇ ಅರ್ನ್ ಮಾಡಬೇಕು. ನಗ್ತಾ ಇದ್ರೆ ನಕ್ಕೊಂಡು ಕೆಳಗಡೆನೇ ಇರಲಿ ಅಲ್ವಾ? ದೇವರು ನಮಗೆ ಯಾವತ್ತೂ ಒಬ್ರಿಗೆ ಮೋಸ ಮಾಡಿ ಆಗಲಿ, ಅಲ್ಲ ತಲೆ ಹೊಡೆದಾಗಲಿ, ತಲೆ ಹಿಡ್ದಾಗಲಿ ದುಡ್ಡು ಮಾಡು ಅಂತ ಹೇಳಿಲ್ಲ. ಒಳ್ಳೆ ನಿಯತ್ತಲ್ಲಿ ನಾವೀಗ ಒಂದು ಪ್ರಮೋಷನ್ ಒಂದು ಬ್ರ್ಯಾಂಡ್ ಕಡೆಯಿಂದ ತೊಗೋತಿದ್ದೀವಿ ಅಂದರೆ ಅವ್ರಿಗೆ ನಮ್ಮಿಂದ ಡಬ್ಬಲ್ ಇರುತ್ತೆ. ಯಾರೋ ಅಷ್ಟು ಈಸಿಯಾಗಿ ಬಿಸ್ನೆಸ್ ಮಾಡೋರು ಫ್ರೀಯಾಗಿ ಕೊಟ್ಬಿಡಲ್ಲ. ಈಗ ನಮ್ಮಿಂದ ಒಂದು ಅಂಗಡಿ ಪ್ರಮೋಷನ್ ಮಾಡ್ತೀವಿ ಅಂದರೆ ಅದರಿಂದ ಒಂದು 1000 ಅಂದ್ಕೊಳ್ರಿ, ಫಾರ್ ಎಕ್ಸಾಂಪಲ್ 1000 ಕೊಟ್ಟರು ಅಂದ್ಕೊಳ್ಳಿ, ಒಂದು ಪ್ರಾಡಕ್ಟ್ ಪ್ರೈಸ್ ಬಂದು 1000 ಅಲ್ವಾ? ಸೊ ನಮ್ಮ ವಿಡಿಯೋ ಲೈಕ್ ಇವಾಗ ಒಂದು 100 ನೋಡಲಿ ಅಪ್ಪ, ಜಾಸ್ತಿ ನಾನು ತೊಗೊಳ್ಳಲ್ಲ, 100 ನೋಡಿದ್ರೆ ನಿಮ್ಗೆ ಅದರಲ್ಲಿ ಒಂದು 10 ಮೆಂಬರ್ಸ್ ಹೋಗಲ್ವಾ? 10 ಬೇಡ 5 ಹೋದರೆ ಅವ್ನು ಹಾಕಿರೋ ಒಂದು ಪ್ರಾಡಕ್ಟ್ ಬೆಲೆಗೂ ಒಂದು 4 ಆದರೂ ಅವ್ರಿಗೆ ಲಾಭ ಸಿಗಲ್ವಾ? ಸೊ ಆ ಥರ ಥಿಂಕ್ ಮಾಡಿ. ಇನ್ನು ಲ್ಯಾಕ್ ಥರ ಹೋದರೆ ವ್ಯೂಸು ಎಷ್ಟಾಗಲ್ಲ ಹೇಳಿ ಅಲ್ವಾ? ಸೊ ಈ ಥರ ಎಲ್ಲ ಚೀಪಾಗಿ ಮಾತಾಡೋದನ್ನ ಮೆಂಟಾಲಿಟಿನ ಕಮ್ಮಿ ಮಾಡ್ಕೊಳ್ಳಿ. ಈಗ ಲೈಕ್ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ, ಸೊ ಅದ್ರ ಪ್ರಕಾರ ಹೋಗೋಣ. ಓಕೆ ಫೈನ್, ಈಗ ಈ ಟಾಪಿಕ್ನ ನಿಲ್ಲಿಸ್ತೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಈ ಥರ ತುಂಬ ಮಾತಾಡೋದು ನನ್ನ ಮನಸ್ಸಲ್ಲಿ ತುಂಬ ಇದೆ, ಬಟ್ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಯಾರಿಗಾದ್ರೂ ಹೇಳಿದ್ರೆ ಅದನ್ನೇ ನಮ್ಮದು ಅಡ್ವಾಂಟೇಜಾಗಿ ತೊಗೋತಾರೆ. ಸೊ ನನಗೆ ಆ ಥರ ಇಷ್ಟ ಆಗಲ್ಲ. ಸೊ ಅದನ್ನೇ ಇಟ್ಕೊಂಡು ಬೇರೆಯವ್ರಿಗೆ ಹೇಳೋದು, ಮತ್ತು ನಮ್ಮನ್ನು ಅದೇ ರೀತಿ ಮಾತಾಡ್ಸೋದು, ಆ ಥರ ಮಾಡ್ತಾರೆ. ಸೊ ಇದೊಂದು ಪ್ಲಾಟ್ಫಾರ್ಮ್ ಇದೆ, ನನಗೇನು ಬರುತ್ತೆ ಮನಸ್ಸಿಂದ ಬಿಚ್ಚಿ ಮಾತಾಡ್ತೀನಿ. ಸೊ ನೀವು ಯಾರಾದರೂ ನನ್ನ ವಿಡಿಯೋ ನೋಡಿ ನಿಮಗೇನಾದರೂ ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸಿ. ಏನಾದರೂ ಇಷ್ಟ ಆಯಿತು ಅಂದರೆ ಓಕೆ, ನೋಡಿ ಫೈನ್, ಕಂಟಿನ್ಯೂ ಮಾಡಿ. ನನ್ನ ಲೈಫಲ್ಲಿ ತುಂಬ ಚಿಕ್ಕ ಏಜ್ ಅಂದರೆ ಏನೋ ಒಂದು 23, ಓಕೆ ಫೈನ್, ಬಟ್ ಎಲ್ಲ ಥರದ ಪಾಠಗಳು ಕೇಳ್ಬಿಟ್ಟಿದ್ದೀನಿ, ನೋಡ್ಬಿಟ್ಟಿದ್ದೀನಿ. ಸೊ ಯಾವತ್ತೇ ಆದರೂ ಅಷ್ಟು ಹೆಣ್ಮಕ್ಳಿಗೆ ನಾನೇನು ಸಜೆಷನ್ ಕೊಡ್ತೀನಿ ಅಂದರೆ, ನೀವು ಮದುವೆ, ಲವ್ವು ಇದೆಲ್ಲ ಕಾಮನ್ನು ಲೈಫಲ್ಲಿ. ಒಂದು ಹೇಳ್ಬೇಕು ಅಂದರೆ ಲೈಕ್ 25 ಮೇಲೆ ಆಗಿರಿ ಮದುವೆ, ಎಲ್ಲರೂ ಅಷ್ಟೇ. ಎಂತಕ್ಕೆ ಅಂತಂದರೆ ಮುಂಚೆಗೆ ಲೈಫ್ ನಿಮ್ಮ ಫ್ಯಾಮಿಲಿ ಅಮ್ಮ ಕಡೆಯಿಂದನೂ ಓಕೆ ಫೈನ್ ಒಂಥರ ಸ್ಟೇಬಲ್ ಇದ್ದರೆ ಓಕೆ ಆಗಿ, ಇಲ್ಲ ಹಸ್ಬೆಂಡ್ ಕಡೆಯಿಂದನೂ ಎರಡು ಕಡೆನೂ ಇದ್ದಾಗ ಆಗಿ. ಎರಡರಲ್ಲಿ ಒಂದು ಮೈನಸ್ ಆಯಿತು ಅಂದರೆ ನಿಮ್ಮ ಲೈಫ್ನ ನೀವು ಸ್ಟ್ರಗಲ್ ಪಡೋದು ತುಂಬಾ ಇರುತ್ತೆ. ಅದರಲ್ಲಂತೂ ಹೆಣ್ಮಕ್ಳು ಲೈಕ್ ಗಂಡನ ಮನೇಲಿ ಸ್ಟ್ರಗಲ್ ಪಡೋದಿದ್ದರೆ ಹೆಂಗಾನ ಮಾಡಿ ಬದುಕ್ಬೋದು, ಬಟ್ ಅಮ್ಮನ ಮನೆ ಕಡೆ ಕಷ್ಟ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬದುಕೋದಕ್ಕೆ. ಸೊ ಇಲ್ಲಿದ್ದು ದೇಹ ಮಾತ್ರ ಇಲ್ಲಿರುತ್ತೆ, ಮನಸ್ಸೆಲ್ಲ ಅಮ್ಮರ ಮನೆ ಕಡೆನೇ ಇರುತ್ತೆ. ಸೊ ನೀವು ಒಂದು ಸ್ಟೇಬಲ್ ಆಗಿ ಅಲ್ಲಿರೋ ಏನು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಕ್ಲಿಯರ್ ಮಾಡಿಕೊಂಡು, ನೀವು ಒಂದೊಳ್ಳೆ ಜಾಬ್ ಇಟ್ಕೊಂಡು, ನಿಮಗೆ ಏನು ಬೇಕೋ ಪರ್ಸ್ನಲ್ ಥಿಂಗ್ಸ್ ನಿಮ್ಗೇನು ಬೇಕೋ ಅದನ್ನು ತಗೊಳ್ಳೋ ಅಷ್ಟು ಕೆಪಾಸಿಟಿಲಿ ನೀವಿರಿ. ಸೊ ಹೋಗಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಲೈಕ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗ್ಬಿಡಿ, ಅದು ಚೆನ್ನಾಗಿರಲ್ಲ. ಪ್ರತಿಯೊಂದೂ ಕೇಳಬೇಕು ಅಂದರೆ ಅದೊಂಥರ ಹಿಂಸೆ, ನರಕಕ್ಕಿಂತ ನರಕನೇ ಆಗ್ಬಿಡುತ್ತೆ. ಸೊ ನಾನು ಏಕೆ ಈ ಥರ ಹೇಳ್ತಿದ್ದೀನಿ, ನೀವೇನು ಚೆನ್ನಾಗಿಲ್ವ ಲೈಫಲ್ಲಿ ಅಂತಲ್ಲ, ಲೈಫಲ್ಲಿ ಚೆನ್ನಾಗೇ ಇದ್ದೀನಿ, ಎಲ್ಲನೂ ಚೆನ್ನಾಗೇ ಇದೆ. ಬಟ್ ನಾನು ನನ್ನ ಲೈಫ್ ಥರನೇ ಎಲ್ಲರ ಲೈಫು ಇರಲ್ಲ ಅಲ್ವಾ? ಸೊ ಕೆಲವೊಂದು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ನಾನು ಅಷ್ಟೇ. ಸೊ ಅದಾದಮೇಲೆ ಕೆಲವೊಬ್ರು ಜನಗಳು ಕೂಡ
ಯಾವ ಥರ ಈಗ ಕಲಿಯುಗ ಬಂದ್ಬಿಟ್ಟಿದೆ ಅಂದರೆ ಏನಪ್ಪ ನಮ್ದು ಏನೋ ಇರಲ್ಲ, ಏನೋ ಒಂದು ನಮ್ದು ಏನೋ ಲೈಫಲ್ಲಿ ನಾವು ಏನೋ ಮಾಡ್ತಿರ್ತೀವಿ, ಅವರು ಕೊಲೆ ಮಾಡಿರ್ತಾರೋ ಇಲ್ಲ ರೇಪ್ ಮಾಡಿರ್ತಾರೋ ಲೈಕ್ ಏನೇನೋ ಮಾಡಿರ್ತಾರೆ ಗುರು. ಅವ್ರದ್ದು ವಿಷಯ ಆಚೆನೇ ಬರಲ್ಲ, ಅವ್ರ ಫ್ಯಾಮಿಲಿ ಅವ್ರದ್ದು ಇದು ಅದರೊಳಗಡೆನೇ ಇದ್ಬಿಡುತ್ತೆ. ನಾವೇನಾದರೂ ಒಂದು ಇರುವೆ ಸಾಯಿಸಿದರೆ ಊರಲ್ಲ ಇಡೀ ನ್ಯೂಸೇ ನಮ್ದಾಗ್ಬಿಟ್ಟಿರುತ್ತೆ. ಒಂದು ದಿನ ಅಲ್ಲ, ಒಂದು ವರ್ಷ ಆದರೂ ಅದೇ ಬಗ್ಗೆ ಮಾತಾಡ್ತಿರ್ತಾರೆ. ಯಾಕೆ ಆ ಥರ ಮಾತಾಡ್ತಾರೆ? ನಾವೇನಾದರೂ ಅವ್ರ ಮನೇಲಿ ಊಟಕ್ಕೆ ಹೋಗ್ತೀವ, ಇಲ್ಲ ಬಟ್ಟೆಗೆ ಹೋಗ್ತೀವಲ್ಲ, ದುಡ್ಡು ಕಾಸಿಗೆ ಹೋಗ್ತೀವ, ಏನಿಲ್ಲ. ಬಟ್ ನಮ್ಮ ವಿಷಯ ಎಂತಕ್ಕೆ ಮಾತಾಡಬೇಕು ಅಲ್ವಾ? ಸೊ ನಿಮಗೇನೂ ಮಾಡೋ ಕೆಲಸ ಇಲ್ಲ ಅಂದರೆ ನಿಮ್ಮ ಮನೇಲೇ ಸಾವಿರದಲ್ಲ ಕೋಟಿಗೊಂದು ಇರ್ತವೆ. ನಿಮ್ಮ ವಿಷಯನೇ ತಕ್ಕೊಳ್ರಿ. ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತಿರ್ತಾರಲ್ಲ ಟೈಮ್ ವೇಸ್ಟ್ ಪೀಪಲ್ಸು, ಅವ್ರ ಹತ್ರ ನನ್ನ ಮಗಳು ಹಿಂಗೆ, ನನ್ನ ಮಗ ಹಿಂಗೆ, ನನ್ನ ಮಕ್ಳು ಹಿಂಗೆ, ನನ್ನ ಸೊಸೆ ಹಿಂಗೆ ಮಾತಾಡಿ. ನಾನು ಹಿಂಗೆ, ಫಸ್ಟ್ ಆಫ್ ಆಲ್ ಅವರೇ ಸರಿ ಇರಲ್ಲ, ಥರ್ಡ್ ಕ್ಲಾಸ್ ಇರ್ತಾರೆ, ಅವರೇ ಸರಿ ಇರಲ್ಲ. ಮಾತಾಡಿ, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳಿ, ನಿಮ್ಮ ಬಗ್ಗೆ ಮಾತಾಡಿಕೊಂಡು. ಬೇರೆಯವ್ರ ಬಗ್ಗೆ ಎಂತಕ್ಕೆ ಮಾತಾಡಬೇಕು? ನಿಮಗಾದರೆ ನಿಮ್ಮ ಮಕ್ಕಳು, ಬೇರೆಯವ್ರಿಗಾದರೆ ಅವರೊಬ್ರಿಗೆ ಮಕ್ಕಳೇ ಆಗೇ ಇರ್ತಾರಲ್ವಾ. ಸೊ ಎಂತಕ್ಕೆ ಆ ಥರ ಮಾಡ್ತೀರಾ? ಸೊ ಆ ಥರ ಮಾಡೋಕ್ಕೆ ಹೋಗಲೇಬೇಡಿ. ಒಬ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಲೈಕ್ ನೀವು ಒಂದು ಕೈ ಬೆರಳು ತೋರಿಸ್ತಿದ್ದೀರಿ ಅಂದರೆ 4 ಬೆರಳು ನಿಮ್ಮ ಕಡೆನೇ ತಿರುಗಿರುತ್ತೆ. ಓಕೆ, ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದೀನಿ, ಸೊ ನನಗೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ದೇವರು ನನಗೆ ರೈಟ್ಸ್ ಕೊಟ್ಟಿದ್ದಾನೆ ಅಂದರೆ ಮಾತಾಡಿ. ಅದು ಬಿಟ್ಬಿಟ್ಟು ನೀವೇ ಕರೆಕ್ಟಾಗಿಲ್ಲ, ನೀವೇ ಕಿತ್ತೋಗಿರೋ ಥರ್ಡ್ ಕ್ಲಾಸ್ ಚಪ್ಪರ್ಸ್ಗಳು, ಅದು ಹೆಂಗೆ ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ನೀವು ಹೋಗ್ತೀರಾ ಅಲ್ವಾ? ಏಂತಕ್ಕೆ ಬೇಕು ಗುರು? ಅವರೇ ನಿನ್ನ ಮನೆಗೆ ಬಂದು ತಿಂತಾರ, ಉಣ್ತಾರ, ಮನಿಕೋತಾರ? ಏನೂ ಇಲ್ಲ. ಏನಾನ ಮಾಡ್ಕೊಳ್ಳಿ ಬಿಡಿ, ನಿಮ್ಗೆ ಯಾಕೆ? ನೀವು ನೋಡ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ಅವ್ರ ಬಗ್ಗೆ ಮಾತಾಡೋದಲ್ಲದೆ ಒಂದೇನೋ ನಡೆದಿರುತ್ತೆ ಗುರು. ಇರುವೆ ಸಾಯಿಸಿರೋದಕ್ಕೆ ಅಲ್ಲ, ಆನೆನೇ ಹೋಗಿ ಸಾಯಿಸಿದ್ದೀನಿ ಅನ್ನೋ ಥರ ಮಾತಾಡ್ತಿರಲ್ಲ. ಲೈಕ್ ನಾನು ಫಾರ್ ಎಕ್ಸಾಂಪಲ್ ಕೊಡ್ತಿರೋದು ಇರುವೆ ಸಾಯಿಸಿದ್ದೀನಿ ಅಂತ ಅಲ್ಲ, ಏನಾನ ಆಗಲಿ ಗುರು. ಲೈಕ್ ಈಗ ನಾವು ಮನೆ ಸೇಲ್ ಮಾಡ್ತೀನಿ ಅನ್ಕೋ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಗುರು, ನಾನು ಬಂಡವಾಳ ಹಾಕಿದ್ದೀನಿ ಗುರು, 40 ಲಕ್ಷ ಹಾಕಿದ್ದೀನಿ, ನಾನು ಪ್ರಾಫಿಟ್ ಇಟ್ಕೊಂಡು ಮಾರ್ಕೋತೀನಿ, ಬೇರೆ ಕಡೆ ತೊಗೋತೀನಿ, ಅದಕ್ಕೆ ಕಟ್ಕೊಂಡು ನಿನಗೇನು ಪ್ರಾಬ್ಲಮ್ಮು? ಅದನ್ನು ಬಿಟ್ಬಿಟ್ಟು ಯಾವನೂ ಇರಲ್ಲ ಅಲ್ಲಿ ಇಂಟರ್ಫಿಯರು. ಅವ್ನು ತಗೋಬಿಟ್ನಂತೆ, ಇವನು ಹೋದ, ಯಾಕೆ ಬೇಕು ಗುರು ನಿನಗೆ ವಿಷಯ? ಈಗ ಮನೆ ಕಟ್ಬೇಕಾದ್ರೆ ನೀನು ಏನಾರ ಬಂದು ನಂಗೊಂದು 5 ಲಕ್ಷ ಕಾಸು ಕೊಟ್ಟಿದ್ದ, ಇಲ್ಲ ಏನಾದರೂ ಕೊಟ್ಟಿದ್ದೀರಾ? ಏನೂ ಇಲ್ಲ, ಯಾಕೆ ಮಾತಾಡ್ತೀರಾ ನಮ್ಮ ಬಗ್ಗೆ ಅಲ್ವಾ? ನೀವು ನೋಡ್ಕೊಳ್ರಿ. ಊರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಊರಲ್ಲೇ ಎಂತೆಂಥೋ ಥರ್ಡ್ ಕ್ಲಾಸು ಏನೇನೋ ನಡೀತಾ ಇರ್ತವೆ. ಜೊತೆಗೆ ಅಲ್ಲೇ ಅಭಿವೃದ್ಧಿ ಆಗುವಂಥ ಕೆಲಸಗಳು ಬೇಜಾನಿರ್ತವೆ. ಅದ್ರ ಬಗ್ಗೆ ಯಾವನೂ ಯೋಚನೆ ಮಾಡಲ್ಲ, ಯಾವಳು ಮಾತಾಡಲ್ಲ. ಯಾವುದೋ ಇಲ್ಲದೇ ಇರೋ ವಿಷಯಗಳೇ ಮಾತಾಡ್ತಾರೆ. ಗುರು, ನಾವು ಕಟ್ಸಿದ್ದೀವಿ, ನಾವು ಮಾರ್ಕೋತೀವಿ, ನಾವು ಏನಾನ ಮಾಡ್ಕೋತೀವಿ, ಅದನ್ನು ಬಿಟ್ಟು ನೀವು ಉದ್ಧಾರ ಆಗೋದನ್ನ ಫಸ್ಟು ನೋಡಿ. ಸೊ ತುಂಬ ಲ್ಯಾಗ್ ಆಯಿತು ಅನಿಸುತ್ತೆ ವೀಡಿಯೋ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬಟ್ಟೆ ಒಗೆದಿದ್ದು ವೇಸ್ಟ್ ಆಯಿತು. ಈ ಮಳೆ ಬಂದು ಎಲ್ಲ ಹಾಳಾಗೋಯ್ತು. ಸೊ ಅದೇ ಯೋಚನೆ ಮಾಡ್ತಾ ಇದ್ದೆ ನಾನಂತೂ. ಜೊತೆಗೆ ಈಗಂತೂ ಕೆಲವೊಂದು ಲೇಡೀಸ್ಗಳು ಏನಾಗಿದ್ದಾರೆ ಅಂತೀರಾ? ಯಪ್ಪ ವಿಚಿತ್ರ ಹೆಂಗಸ್ರು ಕಣಪ್ಪ. ನಾನು ಹೆಂಗಸೆ, ನಾನಂತೂ ಆ ಥರ ಆಡಲ್ಲಪ್ಪ. ಏನು ಗುರುಗಳವ್ರು ವಿಚಿತ್ರಗಳು. ಯಪ್ಪ ದೇವ್ರೆ, ಕಷ್ಟ ಇದೆ ಜೀವನ. ಹಿಂಗೆ ಇದ್ದರೆ ಜೀವನ ಸಾಗಿಸೋದು ತುಂಬ ಕಷ್ಟ ಇದೆ. ಸೊ ಇಂಥದಕ್ಕೆಲ್ಲ ನಾನು ತಲೆಯಲ್ಲಿರೋ ಒಂದು ಕೂದಲು ಕಿತ್ತು ಹೋದ್ರೂ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇವರೆಲ್ಲ ನನ್ನ ನನ್ನ ಚಪ್ಪಲಿ ಕೆಳಗಡೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇವತ್ತಿನ ಡೇ ಈ ರೀತಿ ಇತ್ತು. ಸೊ ನನ್ನ ಮನಸ್ಸಲ್ಲಿರೋ ಮಾತೆಲ್ಲ ಬಿಚ್ಚಿ ಮಾತಾಡಿದ್ದೀನಿ. ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ಸೊ ಅದಾದಮೇಲೆ 9 o'clock ಆಯಿತು. ದೋಸೆ ಹಾಕ್ಕೊಂಡು ಮಟನ್ ಸಾರು ಮಾಡ್ಕೊಂಡು ತಿಂದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.